ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 81 ಮಾನ್ಯ ನಗರಾಭಿವೃದ್ಧಿ ಮತ್ತು ನಗರ ಯೋಜನಾ ಸಚಿವರಿಗೆ. ಸಭಾಪತಿಗಳೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನು ಒದಗಿಸಿದರೆ ಕಲುಷಿತ ನೀರಿನಿಂದ ಸಾವಾಗಿರುವಂತಹ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಚಿತ್ರದುರ್ಗದಲ್ಲಿ 6, ವಿಜಯನಗರ 1, ಮೈಸೂರು 1, ರಾಯಚೂರು 3, ಒಟ್ಟು 11 ಜನರ ಏನಕ್ಕಾಗಿ ಯಾವ ಕಾರಣದಿಂದ ಅವರು ತೀರೋಗಿದ್ದಾರೆ ಅನ್ನೋದ್ರ ಬಗ್ಗೆನ ಕಲುಷಿತ ನೀರು ಕುಡಿದಿರೋಂಥದ್ದು. ನಂದೇನಂದ್ರೆ ಶುದ್ಧ ಕುಡಿಯೋ ನೀರನ್ನ ಕೊಡಬೇಕು ಅಂತ ಇಲ್ಲಿ ಬಹಳ ಮೂಲಭೂತವಾದಂತಹ ಒಂದು ಹಕ್ಕು. ನಮ್ಮ ಹಲವಾರು ಬಾರಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂತದ್ದು ಶುದ್ಧ ಕುಡಿಯೋ ನೀರನ್ನ ಪ್ರತಿ ಜನಕ್ಕೂ ಸಿಗ್ಬೇಕು ಅಂತ. ಇಂಥ ಸಂದರ್ಭದಲ್ಲಿ 11 ಜನ ಈ ವರ್ಷದಲ್ಲಿ ಸತ್ತಿದ್ದಾರೆ ಅಂದ್ರೆ ಮಾನ್ಯ ಸಚಿವರೇ ಗಮನ ಹರಿಸಲೇಬೇಕು. ಹಿಂದೆ ನಮ್ಮ ಮುಖ್ಯಮಂತ್ರಿಗಳು ಆ ಮನೆಗೆ ಹೋದಂತ ಸಂದರ್ಭದಲ್ಲಿ ವಾಟರ್ ಆಡಿಟ್ ಆಗ್ಬೇಕು ಅಂತ ಹೇಳಿದ್ರು. ವಾಟರ್ ಆಡಿಟ್ ಆಯ್ತಾ ಅನ್ನೋವಂಥದ್ದು ನಿಮಗೆ ಕೇಳೋವಂಥದ್ದು. ಇನ್ನೊಂದು ಬಹಳ ವಿಶೇಷವಾಗಿ ಮಳೆಗಾಲದಲ್ಲಿ ಮಾನ್ಯ ಸಭಾಪತಿಯವರೇ ಈ ಪೈಪ್ ಲೈನ್ ಕಟ್ ಆಗುತ್ತೆ, ಬೇರೆ ಎಲ್ಲ ಡ್ರೈನೇಜ್ ವಾಟರ್ ಅದ್ರೊಳಗಡೆ ಸೇರ್ಕೊಳ್ಳುತ್ತೆ. ಆ ಸೇರ್ಕೊಂಡಿರೋ ಕಾರಣಕ್ಕೆ ಕುಡಿತಾರೆ. ಕುಡಿದಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅಸ್ವಸ್ಥರಾಗ್ತಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ನೀವೇನು ಕ್ರಮವನ್ನ ತಗೊಂಡಿದ್ದೀರಾ? ಇದರೊಳಗೆ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಒಂದು ರೀತಿಯ ಇಗ್ನೋರೆನ್ಸ್, ಕುಡಿಯೋ ನೀರಿನ ಬಗ್ಗೆ ನಾವು ಈಗಂತೂ ಅದಕ್ಕೋಸ್ಕರ ಎಲ್ಲಾ ಕಡೆ ಬಾಟ್ಲು ನೀರು. ಮಾನ್ಯ ಸಭಾಪತಿಯವರೇ, ಹೆಂಗೆ ಬಾಟ್ಲುಗಳು ಜಾಸ್ತಿ ಆಗ್ತಾ ಇದೆ ಅಂದ್ರೆ ನಮ್ಮ ಬಗ್ಗೆ ನಮಗೆ ನಂಬಿಕೆನೇ ಇಲ್ಲ. ನಮಗೆ ಬರ್ತಾ ಇರುವಂತಹ ನೀರು, ಹೊರಗಡೆ ನಮಗೆ ಸಿಗ್ತಾ ಇರುವಂತಹ ನೀರೇನಿದೆ ಅದನ್ನು ಕುಡಿಬೇಕು ಅಂತ ಯಾರಿಗೂ ಅನ್ಸೋದಿಲ್ಲ. ಹಂಗಾಗ್ಲಿ ಇವತ್ತು ಯಥೇಚ್ಛವಾಗಿ ಎಷ್ಟು ಕಂಪ್ನಿಗಳು ಅಂದ್ರೆ ಸಾವಿರಾರು ಕಂಪ್ನಿಗಳು ಇವತ್ತು ಬಾಟ್ಲಲ್ಲಿ 300 ml ಇಂದ ಹಿಡಿದು 2 ಲೀಟರ್ ತನಕ ಬರೀ ಬಾಟ್ಲುಗಳು ಜಾಸ್ತಿ ಆಗ್ತಾ ಇರೋ ಕಾರಣ ಏನು ಅಂದ್ರೆ ನಮ್ಮ ನಂಬಿಕೆ ಕಡಿಮೆ ಆಗ್ತಾ ಇದೆ. ಕುಡಿಯುವಂತ ನೀರು, ಶುದ್ಧ ಕುಡಿಯೋ ನೀರು ಬರ್ತಾ ಇಲ್ಲ. ಹಾಗಾಗಿ ದಯಮಾಡಿ ಮಾನ್ಯ ಸಚಿವರು ಇದಕ್ಕೆ ಉತ್ತರಿಸಬೇಕು. ಆಮೇಲೆ ನಾನು ಬೇರೆ ಇನ್ನೊಂದೆರಡು ಕೇಳೋದು. ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು: ಸರ್ಜಿಕಲ್ ಆಂಕಾಲಜಿ, ಮೆಡಿಕಲ್ ಆಂಕಾಲಜಿ, ರೇಡಿಯೇಷನ್ ಆಂಕಾಲಜಿ. ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, ಎಂಟಿ ರಸ್ತೆ, ಹರ್ಕೆರೆ, ಶಿವಮೊಗ್ಗ. ಟೋಲ್ ಫ್ರೀ ಸಂಖ್ಯೆ 1800-309-0309. ಮಾನ್ಯ ಸಭಾಧ್ಯಕ್ಷ ಅರುಣ್ ಅವರು ಕೇಳಿರುವಂತಹ ಪ್ರಶ್ನೆಗೆ ಸಭಾಧ್ಯಕ್ಷ, ರಾಜ್ಯದ 4 ಜಿಲ್ಲೆಗಳಲ್ಲಿ ಚಿತ್ರದುರ್ಗ, ರಾಯಚೂರು, ಮೈಸೂರು ಮತ್ತು ವಿಜಯನಗರ ಈ 4 ಕಡೆ ಕಲುಷಿತ ನೀರುಗಳು ಕುಡಿದು ಸುಮಾರು 11 ಜನ ಮೃತಪಟ್ಟಿರ್ತಾರೆ ಸಭಾಧ್ಯಕ್ಷರೇ. ಮೃತಪಟ್ಟ ಸಂಬಂಧ ಆ ವಿಷಯಕ್ಕೆ ಸಂಬಂಧವಾಗಿ ಆ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ದೀನಿ ಸಭಾಧ್ಯಕ್ಷರೇ. ಮತ್ತೆ ಎಲ್ಲೆಲ್ಲಿ ಸಮಸ್ಯೆಗಳಿದ್ವು ಆ ಎಲ್ಲ ಕಡೆ 4 ಜಿಲ್ಲೆಗಳು ಎಲ್ಲೆಲ್ಲಿ ಸಮಸ್ಯೆ ಇದ್ವು ಆ ಸಮಸ್ಯೆಗಳು ಸಹ ಪರಿಹಾರ ಮಾಡಿದ್ವಿ. ಈ ಚರಂಡಿ ಒಳಗಡೆ ಕೆಲವು ಕಡೆ ಕುಡಿಯುವ ನೀರಿನ ಪೈಪ್ಗಳು ಹಾಕಿದ್ವು ಸಭಾಧ್ಯಕ್ಷರೇ, ಅದನ್ನೆಲ್ಲ ವಾಪಸ್ ತೆಗೆದು ಮತ್ತೆ ರಸ್ತೆಯಲ್ಲಿ ಹಾಕಿ ಹೊಸದಾಗಿ ಎಲ್ಲ ಹಾಕ್ಸಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳಿದ್ರು, ಇದಕ್ಕೆ ಕುಡಿಯೋ ನೀರಿದ್ದು ಟೆಸ್ಟ್ ಮಾಡಿಸ್ತಾ ಇದ್ದೀರಾ ಅಂತ. ಇಡೀ ರಾಜ್ಯದಲ್ಲಿ ಎಲ್ಲ ಭಾಗಗಳಲ್ಲಿ ಪ್ರತಿ ದಿವಸ ಕುಡಿಯೋ ನೀರಿದ್ದು ನಾವು ಸರ್ಕಾರಿ ಲ್ಯಾಬ್ಗಳಲ್ಲಿ ಟೆಸ್ಟ್ ಮಾಡಿ ಅದರ ರಿಪೋರ್ಟ್ ತಗೊಂಡು ಅದಾದ ನಂತರನೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ತಾ ಇದೀವಿ ಸಭಾಧ್ಯಕ್ಷ. ಎಲ್ಲಿ ರಿಪೋರ್ಟ್ ಸರಿ ಇಲ್ಲ, ಸುಮಾರು ಬಹಳ ಕಮ್ಮಿ ಪರ್ಸೆಂಟೇಜ್, ಒಂದು 2-3% ಜಾಗಗಳಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇನ್ನೂ ಸರಿಯಾಗಿಲ್ಲ. ಆ ಜಾಗದಲ್ಲಿ RO ಪ್ಲಾಂಟ್ಗಳ ಮುಖಾಂತರ ನೀರು ಕೊಡುವಂತಹ ಕೆಲಸ ಮಾಡ್ತಾ ಇದೀವಿ ಮತ್ತು ನೀರಿನ ಟ್ಯಾಂಕರ್ಗಳ ಮುಖಾಂತರ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡುವಂತ ನಾವು ಕೆಲಸ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಇತ್ತೀಚೆಗೆ ತುಮಕೂರಲ್ಲಾಯ್ತು 6 ಜನ ಬಲಿ, ಅದಿಲ್ಲ ಲಿಸ್ಟ್ ಅಲ್ಲಿ. ಅದು ತುಮಕೂರಲ್ಲಿ ಚೆನ್ನೈನಹಳ್ಳಿ, ಮಧುಗಿರಿ ತಾಲೂಕು ಹಿಂದೆ ಕ್ಷೇತ್ರದಲ್ಲಿ. ಮಾನ್ಯ ಸಭಾಧ್ಯಕ್ಷರೇ, ಇದು ನಗರಗಳಿಗೆ ಸಂಬಂಧಪಟ್ಟ ಸಭಾಧ್ಯಕ್ಷರೇ. ಇವರು ಅಲ್ಲಿಗೆ ಬಂದೆ ಮಾನ್ಯ ಸಚಿವರೇ, ನಾನು ಅಲ್ಲಿಗೆ ಬಂದೆ. ಏನಂದ್ರೆ ಮಾನ್ಯ ಸಭಾಪತಿಗಳೇ, ಈಗ ತಾನೇ ಎದ್ದೋದ್ರು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಸಚಿವರು. 3 ಜನ ಇದ್ದೀರಾ ಮಾನ್ಯ ಸಚಿವರುಗಳೇ, ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್.
ಕುಡಿಯೋ ನೀರಿನ ಬಗ್ಗೆ ನಿಮ್ದೊಂದು ಮೂರೂ ಇಲಾಖೆಯವರು ಸೇರಿ ಏನಂದ್ರೆ ಕೇಂದ್ರ ಸರ್ಕಾರ JJM ಅಂತ ಅತ್ಯಂತ ಅದ್ಭುತವಾದಂತ ಕಾರ್ಯಕ್ರಮ, ಅದನ್ನ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಮಾನ್ಯ ಸಭಾಪತಿಗಳೇ, ಪ್ರತಿ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೆ ಕೊಡಬೇಕು ಅಂತ ನೀವು ಮೂರು ಇಲಾಖೆಯವರು ಮನ್ಸ್ ಮಾಡಿದ್ರೆ ಶುದ್ಧ ಕುಡಿಯೋ ನೀರನ್ನ ಪ್ರತಿ ಮನೆಗೆ ಕೊಡ್ಬೋದು. ಇಲ್ಲಾಂದ್ರೆ ಮೊನ್ನೆ ಸಭಾಪತಿಗಳೇ ಏನಾಗುತ್ತೆ, ನಿನ್ನೆ ರಾಜಾಜಿನಗರಕ್ಕೆ ಹೋಗಿದ್ದೆ, ಕುಡಿಯೋ ನೀರು ಹಿಂಗಿದೆ. ಇಲ್ಲಿ ಬೆಂಗಳೂರಲ್ಲಿ ನಾವು ಗ್ರೇಟರ್ ಬೆಂಗಳೂರು ಅಂತ ಹೇಳ್ತಾ ಇದೀವಿ, ಗ್ರೇಟರ್ ಬೆಂಗಳೂರು ಇದು ಕುಡಿಯೋ ನೀರು. ಈ ಕೇಳಿದ್ರೆ ಇದ್ರೊಳಗೆ ಏನಿದೆ ಅಂತ, ಇಲ್ಲಪ್ಪ ಯಾವ್ದೋ ಆಯುರ್ವೇದಿಕ್ ಇದಾಕೊಂಡ್ ಬಂದಿದ್ದೀನಿ, ಮಿನರಲ್ಸ್ ಹಾಕೊಂಡ್ ಬಂದಿದ್ದೀನಿ ಅಂತ. ಇದು ಸ್ಥಿತಿ ನಮ್ಮ ರಾಜಾಜಿನಗರ ಬೆಂಗಳೂರಲ್ಲಿ. ನಾವು ವಾಟರ್ ಆಡಿಟ್ ಮಾಡ್ಲಿಲ್ಲ ಅಂದ್ರೆ ಕಲುಷಿತ ಆಗುವಂತ ನೀರು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಸಭಾಧ್ಯಕ್ಷರೇ, ಮುಂಚಿನ ದಿವಸಗಳಿಂದ ಇದ್ದಿದ್ದು. ಹಾಗಂತ ನಾನೇನು ಸಮರ್ಥನೆ ಮಾಡ್ಕೊತಾ ಇಲ್ಲ, ಮುಂಚಿನ ದಿವಸಗಳಲ್ಲೂ ಇತ್ತು. ಆದ್ರೆ ನಾವು ಬರ್ತಾ ಬರ್ತಾ ಅದನ್ನ ಸುಧಾರಣೆ ಮಾಡುವಂತ ಕೆಲಸ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಮತ್ತೆ ನಾನು ಮುಂಚೆ 11 ಜನ ಸತ್ತಿದ್ದಾರೆ ಅಂತ ನಾನೇನು ಮಾಹಿತಿ ಕೊಟ್ಟೆ ಸಭಾಧ್ಯಕ್ಷರೇ, ಅದು 3 ವರ್ಷದಲ್ಲಿ ಆಗಿರೋದು ಸಭಾಧ್ಯಕ್ಷ, ಬರೀ ಈ ವರ್ಷ ಅಲ್ಲ. ಅವ್ರು ಈ ವರ್ಷ 11 ಜನ ತೀರ್ಕೊಂಡವ್ರೆ ಅಂತ ಹೇಳಿದ್ರು. ಕಳೆದ 3 ವರ್ಷಗಳಲ್ಲಿ 11 ಜನ ತೀರ್ಕೊಂಡಿರುವಂತದ್ದು. ಸುಮಾರು ಇಡೀ ರಾಜ್ಯದಲ್ಲಿ 217 ಜಾಗಗಳಲ್ಲಿ ಸುಮಾರು 1000 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಲಿಕ್ಕೆ ನಾವು ಪ್ರಾಜೆಕ್ಟ್ಸ್ ತಗೊಂಡಿದ್ದೀವಿ ಸಭಾಧ್ಯಕ್ಷರೇ. ಮತ್ತೆ ಇಡೀ ರಾಜ್ಯಕ್ಕೆ ಒಳ್ಳೆ ಕುಡಿಯುವ ನೀರು ಕೊಡುವಂಥದ್ದು ಸರ್ಕಾರದ ಧ್ಯೇಯ ಆಗಿರ್ತದೆ ಸಭಾಧ್ಯಕ್ಷರೇ. ಅದನ್ನ ನಾವು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ.